ನನ್ನ ಮುದ್ದಿನ ಮಕ್ಕಳೇ, ಇವತ್ತಿನ ಕತೆ ಶುರು ಮಾಡೋಣವಾ. ಅರಣ್ಯದಲ್ಲಿ ಗಜರಾಜನಾಗಿದ್ದ ದೊಡ್ಡ ಆನೆಯೊಂದು ಎಲ್ಲ ಪ್ರಾಣಿಗಳಿಗೂ ಸಹಾಯ ಮಾಡುತ್ತಾ ಇದ್ದಿತು. ಆದರೆ ಎಲ್ಲರೂ ಅದರೊಂದಿಗೆ ಸ್ನೇಹ ಮಾಡುತ್ತಿರಲಿಲ್ಲ. ಒಂದು ದಿನ ಗಜರಾಜ ಹೊಸ ಸ್ನೇಹಿತನನ್ನು ಹುಡುಕಲು ನಿರ್ಧರಿಸಿತು. ಮೊದಲು ಅದು ನರಿ ಹತ್ತಿರ ಹೋದಿತು. ನೀನು ನನ್ನ ಸ್ನೇಹಿತನಾಗುತ್ತೀಯಾ ಎಂದಿತು. ನರಿ, ನಾನು ಚುಟುಕು, ನೀನು ದೊಡ್ಡವ. ನಾವು ಒಟ್ಟಿಗೆ ಆಡಲಾಗದು. ಆಮೇಲೆ ಅದು ಚಿರತೆ ಹತ್ತಿರ ಹೋದಿತು. ನೀನು ನನ್ನ ಸ್ನೇಹಿತನಾಗುತ್ತೀಯಾ. ಚಿರತೆ, ನಾನು ಮರಕ್ಕೆ ಹಾರಬಲ್ಲೆ, ನೀನು ಅಲ್ಲಿಗೆ ಏರುವುದಿಲ್ಲ. ಇದನ್ನು ಕೇಳಿ ಗಜರಾಜ ಕಳವಳಗೊಂಡಿತು. ನನಗೆ ಒಬ್ಬ ಸ್ನೇಹಿತನೂ ಇಲ್ಲವೇ ಎಂದು ನಿರಾಶೆಯಿಂದ ಕೂತುಬಿಟ್ಟಿತು. ಆ ದಿನವಷ್ಟೇ ಅರಣ್ಯಕ್ಕೆ ಬೇಟೆಗಾರರು ಬಂದರು. ಅವರು ಹಲವಾರು ಪ್ರಾಣಿಗಳನ್ನು ಸೆರೆಹಿಡಿದು ಬಲವಾದ ಬಲೆ ಹಾಕಿದರು. ಗಜರಾಜ ಎದ್ದು ಬಂದು ತನ್ನ ದೇಹದ ಬಲದಿಂದ ಬಲೆಯನ್ನು ಒಡೆದು ಎಲ್ಲ ಪ್ರಾಣಿಗಳನ್ನು ಬಿಡುಗಡೆಗೊಳಿಸಿತು. ಅದನ್ನು ನೋಡಿ ನರಿ, ಚಿರತೆ ಮತ್ತು ಇತರ ಪ್ರಾಣಿಗಳು ಓಡಿ ಬಂದು ಹೇಳಿದರು, ನೀನೇ ನಿಜವಾದ ಸ್ನೇಹಿತ. ನಿನ್ನ ದಯೆ, ಸಹಾಯ ನಮಗೆ ಬೇಕಾದುದು. ಗಜರಾಜ ನಗಿತು. ಸ್ನೇಹ ಎಂದರೆ ಬಣ್ಣ, ಆಕಾರ ಅಥವಾ ಗಾತ್ರವಲ್ಲ, ಹೃದಯದ ಸಹಾಯವೇ ನಿಜವಾದ ಸ್ನೇಹ. ಪಾಠ: ನಿಜವಾದ ಸ್ನೇಹಿತ ಎಂಬವನು ನೆರವಿಗೆ ಬರುವವನು. ಗೆಳೆಯತ್ವವು ದಯೆ ಮತ್ತು ಸಹಾಯದಿಂದ ಬೆಳೆದು ಬೀಳುತ್ತದೆ.